ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಜಾಗದ ಕುರಿತು ವಿವಾದಾತ್ಮಕ ಟ್ವೀಟ್ ಮಾಡಿದ ನಟ ಅಹಿಂಸಾ ಚೇತನ್ ಮನೆ ಮುಂದೆ ಇಂದು ತೀವ್ರ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಿರಿಯ ಚಲನಚಿತ್ರ ನಿರ್ಮಾಪಕ ಹಾಗೂ ಕನ್ನಡ ಪರ ಹೋರಾಟಗಾರ ಸಾರಾ ಗೋವಿಂದ್ ನೇತೃತ್ವದಲ್ಲಿ ಅಣ್ಣಾವರ ಅಭಿಮಾನಿಗಳು ಚೇತನ್ ನಿವಾಸಕ್ಕೆ ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಪ್ರತಿಭಟನೆ ವೇಳೆ ತೀವ್ರ ಆಕ್ರೋಶಗೊಂಡ ಸಾರಾ ಗೋವಿಂದ್ ಅವರು ಚೇತನ್ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದು. ನಿನಗೆ ಎಷ್ಟು ಧೈರ್ಯಲೇ, ನೀನು ಯಾರೋ ನಮಗೆ ಹೇಳೋಕೆ, ಅಣ್ಣಾವರ ಬಗ್ಗೆ ಮಾತನಾಡೋಕ್ಕೂ ಯೋಗ್ಯತೆ ನಿನಗಿದೆಯಾ, ಕ್ಷಮೆ ಕೇಳಲ್ಲ ಅಂತೀಯಾ ಎಂದು ಅವಾಚ್ಯ ಶಬ್ದಗಳಿಂದ ಕಿಡಿಕಾರಿದ ಅವರು ರಾಜ್ಯದ ಜನತೆಗೆ ಮತ್ತು ಅಣ್ಣಾವರ ಅಭಿಮಾನಿಗಳಿಗೆ ಬಹಿರಂಗವಾಗಿ ಕ್ಷಮೆ ಕೇಳಲೇಬೇಕು ಎಂದು ಪಟ್ಟು ಹಿಡಿದಿದ್ರು. ಕ್ಷಮೆ ಕೇಳದಿದ್ದರೆ ಇಲ್ಲಿಂದ ಕದಲುವುದಿಲ್ಲ ಎಂದು ಎಚ್ಚರಿಕೆ ಕೂಡ ನೀಡಿದ್ರು. ಪರಿಸ್ಥಿತಿ ಕೈಮೀರ್ತಿರುವುದನ್ನ ಮತ್ತು ಅಭಿಮಾನಿಗಳ ತೀವ್ರ ಆಕ್ರೋಶವನ್ನ ಕಂಡ ನಟ ಚೇತನ್ ಕೊನೆಗೂ ಮಣಿಯಲು ತಮ್ಮ ಹೇಳಿಕೆಯಲ್ಲಿ ಕ್ಷಮೆಯಾಚಿಸಿದ್ದಾರೆ. ನನ್ನ ಬರವಣಿಗೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೇನೆ. ಯಾರ ಭಾವನೆಗಳಿಗೂ ಧಕ್ಕೆ ತರುವುದು ನನ್ನ ಉದ್ದೇಶವಾಗಿರಲಿಲ್ಲ ಎಂದು ತಿಳಿಸುವ ಮೂಲಕ ವಿವಾದಕ್ಕೆ ತೆರೆ ಎಳೆಯಲು ಪ್ರಯತ್ನಿಸಿದ್ದಾರೆ. ಇಲ್ಲಿ ಎಷ್ಟು ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಈಗ ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಡಿ. ಇಲ್ಲಿ ಎಷ್ಟು ಜನ ಕಳಿಸ್ತೀನಿ. ನೀನ್ ಯಾರು ಕುಮಾರ? ಕ್ಷಮೆ ಕೇಳೋಣ ಅಂತ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡಿ. ಅಂತ ದೊಡ್ಡ ಮನುಷ್ಯ ಕರ್ನಾಟಕದಲ್ಲಿ ಅಧಿಕಾರಿ ಎಮೋಷನ್ ಅಲ್ಲ. ಇಲ್ಲಿ ಎಷ್ಟು ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಈಗ ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಡಿ. ಇಲ್ಲಿ ಎಷ್ಟು ಜನ ಕಳಿಸ್ತೀನಿ. ಎಲ್ಲ ಮೀಡಿಯಾ ನೀನ್ ಯಾರು?